ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಬ್ಬದ ಶುಭಾಶಯಗಳು. ಎಷ್ಟು ದಿನದಿಂದ ಕ್ರಿಸ್ಮಸ್ಗಾಗಿ ಕಾಯ್ತಾ ಇದ್ವಿ. ಕ್ರಿಸ್ಮಸ್ ಬಂತು, ಎಲ್ಲರ ಮನೆಗಳಲ್ಲಿ ಸಡಗರ, ಮನೆಯ ಅಲಂಕಾರ, ತಿಂಡಿ ಪದಾರ್ಥಗಳ ತಯಾರಿಕೆ, ಹೊಸ ಬಟ್ಟೆ ಧರಿಸೋದು, ಹೊಸ ಆಭರಣಗಳನ್ನು ಧರಿಸೋದು, ಇದು ಹೊರಗಿನ ಆಡಂಬರದ ಸಿದ್ಧತೆಯಾಗಿದೆ. ಪ್ರಭು ಯೇಸು ಈ ಧರೆಗೆ ಇಳಿದು ಬಂದದ್ದು ಶಾಂತಿನ ಸಾರಕ್ಕಾಗಿ, ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕಾಗಿ. ಅವರು ಮನುಷ್ಯರಾಗಿ ತಮ್ಮ ರೂಪವನ್ನು ಈ ದನದ ಕೊಟ್ಟಿಗೆಯಲ್ಲಿ ಮಗುವಾಗಿ ಜನಿಸಿ ಬಂದರು. ಅವರ ಪ್ರೀತಿಯನ್ನು ಸಾರಬೇಕಾದ್ರೆ, ಅವರ ಹುಟ್ಟಿದಬ್ಬವನ್ನು ನಾವು ಆಚರಿಸಬೇಕಾದ್ರೆ ಈ ಹೊರಗಿನ ಆಡಂಬರ ಅಲ್ಲ, ಸಿದ್ಧತೆ, ನಮ್ಮ ಆಧ್ಯಾತ್ಮಿಕ ಸಿದ್ಧತೆ. ಏನೆಲ್ಲ ಕಲ್ಮಶಗಳು ನಮ್ಮ ಹೃದಯದಲ್ಲಿವೆ, ಪರರ ಮೇಲೆ ದ್ವೇಷ, ಮತ್ಸರ, ಹಗೆಸ್ತನ, ಮೋಸ, ವಂಚನೆ, ಇವೆಲ್ಲ ಯಾವ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ತುಂಬಿ ತುಳುಕ್ತಾ ಇದೆ. ಇವೆಲ್ಲ ನಾವು ಕತ್ತಲೆಯಲ್ಲಿ ಜೀವಿಸ್ತಾ ಇರೋದು. ಈ ಕತ್ತಲೆ ಎಂಬ ಪಾಪವನ್ನು ತೊಡೆದು ಬೆಳಕಿನ ಮಾರ್ಗದಲ್ಲಿ ನಡೆಯೋದಕ್ಕಾಗಿ ಪ್ರಭು ಯೇಸು ಮನುಷ್ಯರಾಗಿ ಈ ಧರೆಗೆ ಬಂದರು. ಇವರ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಾವು ಪರಿಶುದ್ಧ ಜೀವನವನ್ನು ನಡೆಸೋಣ. ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಾ ಪ್ರಭು ಯೇಸುವಿನ ಸಾಕ್ಷಿಗಳಾಗಿ ಬಾಳೋಣ. ನಾವು ಬರೀ ಮನೆಗಳಲ್ಲಿ ಮಾತ್ರ ಅಲ್ಲ ಗೋದಲಿ ಕಟ್ಟೋದು, ನಮ್ಮ ಹೃದಯದಲ್ಲೂ ಪ್ರಭು ಯೇಸುವಿಗೆ ಗೋದಲಿಯನ್ನು ಕಟ್ಟೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಗಾಡ್ ಬ್ಲೆಸ್ ಯು.